ಸ್ಥಿರಾಸ್ತಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಹೊಲ ಮನೆ ಅವು ಎಲ್ಲ ನಿವೇಶನಗಳು ಅವಧರಣ ಕಂಡು ಹಿಡಿದಿದ್ದಾರೆ. ನಗದ ಗಂಟು 19,05,000. ಇನ್ನೊಂದು 1,37 ಲಕ್ಷ ಚಿನ್ನಾಭರಣ ಅಷ್ಟು ಸಿಕ್ಕದಂತ. ಮುಂದೆ 1.1 ಕೋಟಿ ವಾಹನಗಳು, ಮುಂದೆ 29.61 ಲಕ್ಷ ಗೃಹೋಪಯೋಗಿ ವಸ್ತುಗಳು ಇವು ಸಿಕ್ಕಿದ ಒಟ್ಟಿನಲ್ಲಿ ಈ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದಾಗ. ಅದರ ಮುಖ್ಯವಾಗಿ ಮಾರುತಿ ಯಶವಂತ್ ಮಾಳ್ವಿ ಇವರೊಬ್ಬರಲ್ಲನ ಏನಪ್ಪ ಲೋಕಕ್ಕೆ ದಾಳಿ ಮಾಡಿದಾಗ ಏನು ಹೆಚ್ಚು ಕಡಿಮೆ 9.89 ಲಕ್ಷ ಇವ್ರ ಕಡೆ ಸಿಕ್ತು ಅಂತ ವರದಿಗಳು ಬರ್ತಾ ಇದ್ದಾವೆ. ಇಂಥವು ಇನ್ನೂ ಅದಾರಿಲ್ಲ. ನಾ ಏನು ಅವ್ರು ಓದಿ ಹೇಳ್ತೀನಿ ಈಗ ನಿಮ್ಗೆ ತಿಳಿಸೆ, ಬಟ್ ಇವ್ರಿಗೆ ಶಿಕ್ಷೆ ಆಗ್ತದನ ಅನ್ನೋದು ಇವತ್ತು ಮುಖ್ಯ ಪ್ರಶ್ನೆ. ಹಿಡಿತೀರಿ ಮುಂದೆ ಏನು ಮಾಡ್ತೀರಿ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಈಗ ಹೇಳಿದ ಇಷ್ಟಂತಿ ಕಾಳೆ 19.20 ಲಕ್ಷ ಕೋಟಿ ರೂಪಾಯಿ ಒಟ್ಟು ದಾಳಿ ಮಾಡಿದಾರೆ ಆಸ್ತಿ ಮೇಲೆ. ಅದ್ರಾಗ ಹೇಳಿದ್ನಾಗಲ್ಲ ಎಲ್ಲ. ಇನ್ನು ಯಾರ್ಯಾರು ಎಷ್ಟೆಷ್ಟು ಸಿಕ್ಕಿದಾರಪ್ಪ ಇದ್ರಾಗ ನೋಡೋರು ಅದನ್ನು. ಶ್ಯಾಮ್ ಸುಂದರ್ ಮಾರುತಿ ಕಾಂಬ್ಳೆ ಅನ್ನೋರು, ಅವರಿಂದರು ಸಹಾಯಕ ಕಾರ್ಯದರ್ಶಿ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ. ಅವ್ರದ್ದು 1.75 ಕೋಟಿ ಮೌಲ್ಯದ 15 ನಿವೇಶನ 3 ಮನೆ ನೋಡ್ರಿ ಎಷ್ಟು ಗಳಿಸಿದ್ದಾರೆ ಈ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಬಂತೇವರು. ಮುಂದೆ 28.83 ಲಕ್ಷ ಮೌಲ್ಯದ ನಗದು ದುಡ್ಡ ಮತ್ತು ಚಿನ್ನಾಭರಣ ವಾಹನಗಳು, ಒಟ್ಟು 2.4 ಕೋಟಿ ರೂಪಾಯಿ 2.4 ಕೋಟಿ ಮೌಲ್ಯದ ಆಸ್ತಿ ಮಾಡೋಕ್ಕೆ ಕೂತಿದ್ದಾರೆ ಇವರು. ಇದು ಅಕ್ರಮ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಲೋಕಾಯುಕ್ತರು. ಮತ್ತು ನಂತರ ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ ಸಹಾಯಕ ನಿರ್ದೇಶಕ ಕೃಷಿ ಇಲಾಖೆ ಬಸವನ ಬಾಗೇವಾಡಿ ವಿಜಯಪುರದವರು. ಅವರು ಏನಪ್ಪ ಅಂದ್ರೆ 1.71 ಕೋಟಿ ಮೌಲ್ಯದ 3 ನಿವೇಶನಗಳು, 2 ಮನೆ, 20 ಎಕರೆ 3 ಗುಂಟೆ ಕೃಷಿ ಭೂಮಿ ಇಷ್ಟನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಮಲ್ಲಪ್ಪನ ಹನುಮಂತಪ್ಪ ಯರ್ಜರಿ ಅವರು. ಇನ್ನು ಅದ ನಂತರ ಬರೋದು ಏನಪ್ಪ ಅಂತಂದ್ರೆ ಇನ್ನೊಂದು ಮಾಡಿದ್ದಾರೆ 1.45 ಕೋಟಿ ಮೌಲ್ಯ ಚಿನ್ನಾಭರಣ, ವಾಹನಗಳು, ಉಳಿತಾಯ ಠೇವಣಿಗಳು, ಗೃಹೋಪಯೋಗಿಗಳು ವಸ್ತು, ಒಟ್ಟು 3.17 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮಾಡೋಕೆ ಕೂತಿದ್ದಾರೆ ನಮ್ಮ ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ. ಇನ್ನು ಡಿ ವಿಜಯಲಕ್ಷ್ಮಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರಾಮೀಣ ಕುಡಿಯುವ ನೀರು ಒಳಚರಂಡಿ ಇಲಾಖೆ ಸಿಂಧನೂರು ರಾಯಚೂರದವರು ಡಿ ವಿಜಯಲಕ್ಷ್ಮಿನವರು.